ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದ್ರೆ ನಿನ್ನ ಹಣೆಬರಹ ಸರಿಯಿಲ್ಲ ಅಂತಲ್ಲ, ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಗೆಲ್ಲುವುದರಿಂದ ಶಕ್ತಿ ಬರಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ನಗುವಿನಿಂದ ಆತ್ಮವಿಶ್ವಾಸ ಬರಲ್ಲ, ನೋವಿನಿಂದ ಆತ್ಮವಿಶ್ವಾಸ ಬರುತ್ತದೆ. ಅದಕ್ಕಾಗಿ ಸೋಲು, ನೋವುಗಳನ್ನ ದ್ವೇಷಿಸಬೇಡಿ. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ, ಏಕೆಂದರೆ ಜೀವನಕ್ಕೆ ಸ್ಫೂರ್ತಿ ಅವರೇ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ, ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಕೂಡ ಹೂವಿನಂತೆಯೇ ಇರಲಿ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನಡೆದಷ್ಟು ದಾರಿಯಿದೆ, ಪಡೆದಷ್ಟು ಭಾಗ್ಯವಿದೆ. ಅಗತ್ಯ ಇದ್ದಾಗ ಬರುವವರನ್ನು ಎಂದೂ ನಂಬಬೇಡ, ಬೇಕಾದಾಗ ಬರುವವರ ಹಿಂದೆ ಎಂದು ಹೋಗಬೇಡ. ಬೇಡ ಅಂತ ಹೋದವರನ್ನು ನೆನಪಿಸಿ ಕೊರಗಬೇಡ, ನಿನ್ನ ನಂಬಿ ಬಂದವರನ್ನ ಕೊನೆಯವರೆಗೂ ಕೈ ಬಿಡಬೇಡ. ದೂರ ದೂರ ನಾಟಿ ಮಾಡಿದ ಸಸಿಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತವೆ, ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತವೆ. ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದರೂ ಸಿಗಬಹುದು, ಆದರೆ ಒಳ್ಳೆಯ ಮನಸ್ಸಿನವರ ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯರಲ್ಲ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು. ಯಾವ ಸಂಬಂಧವಾದರೂ ಸರಿ, ಅನಿವಾರ್ಯಕ್ಕೋ ಅಥವಾ ಒತ್ತಾಯಕ್ಕೋ ಬಳಸಿಕೊಳ್ಳಲು ಪ್ರಯತ್ನಿಸಬಾರದು. ಅದು ಹೆಚ್ಚು ಸಮಯ ನಮ್ಮ ಜೊತೆ ಉಳಿಯಲಾರದು. ಎಷ್ಟೇ ಅಡೆತಡೆಗಳು ಎದುರಾದರೂ ಸೂರ್ಯ ಉದಯಿಸದೇ ಇರದು. ಅದೇ ರೀತಿ ಜೀವನದಲ್ಲಿ ಗುರಿ ಸಾಧನೆಗೆ ಅಡ್ಡಿ ಆತಂಕಗಳು ಎದುರಾಗುವುದು ಸಹಜ. ಅದಕ್ಕೆ ಅಂಜಬಾರದು. ಹಣವನ್ನು ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ. ಕೊಟ್ಟ ಹಣವನ್ನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತವೆ. ಬೇರೆಯವರಿಗೆ ಇಷ್ಟವಾಗಬೇಕೆಂದು ನೀವು ಬದಲಾಗಬೇಡಿ, ನಿಮ್ಮಷ್ಟಕ್ಕೆ ನೀವೇ ಬದಲಾಗಿ. ಆಗ ಜನರು ತಂತಾನೆ ನಿಮ್ಮತ್ತ ಆಕರ್ಷಿತರಾದರೂ ಅಚ್ಚರಿ ಪಡಬೇಕಿಲ್ಲ. ಜನ ನಿಮ್ಮನ್ನು ತಿರಸ್ಕರಿಸಿದರೆ ಬೇಸರ ಪಟ್ಟುಕೊಳ್ಳಬೇಡಿ. ಉತ್ತಮ ಸಂಗತಿಗಳನ್ನು ಎಲ್ಲರೂ ಆರಂಭದಲ್ಲಿ ತಿರಸ್ಕರಿಸುತ್ತಾರೆ, ಕಾರಣ ಅದರ ಮೌಲ್ಯ ಅವರಿಗೆ ಗೊತ್ತಿರುವುದಿಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು. ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆಯತನ ಖರ್ಚು ಮಾಡಿದರೆ ನೋವು ಖಚಿತ. ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಕಾಯುತ್ತಿರಬೇಡಿ. ಇವತ್ತಿನ ದಿನವನ್ನೇ ಶುಭ ದಿನವನ್ನಾಗಿ ಪರಿವರ್ತಿಸಿ. ಸಂಪತ್ತು, ಅಂತಸ್ತು ತಂದುಕೊಡಬಹುದು, ವಿದ್ಯೆ, ಅರಿವು ನೀಡಬಹುದು, ಆದರೆ ಗೌರವ ತಂದುಕೊಡುವುದು ಮಾತ್ರ ನಮ್ಮ ವರ್ತನೆ. ಜಗತ್ತನ್ನು ನೀವು ಅನುಕರಿಸಲು ಹೋಗಬೇಡಿ, ನಿಮ್ಮ ಕೆಲಸಗಳನ್ನು ನೀವು ಮಾಡುತ್ತಾ ಹೋಗಿ. ಆಗ ಜಗತ್ತೇ ನಿಮ್ಮನ್ನು ಅನುಸರಿಸುತ್ತದೆ. ಗುಣವಿಲ್ಲದ ರೂಪ ನಿಷ್ಪ್ರಯೋಜಕ, ಉಪಯೋಗ ಬಾರದ ಸಂಪತ್ತು ನಿಷ್ಪ್ರಯೋಜಕ, ನಮ್ರತೆ ಇಲ್ಲದ ಶಿಕ್ಷಣ ನಿಷ್ಪ್ರಯೋಜಕವಾಗಿದೆ. ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು, ನಂಬಿದ ಮೇಲೆ ಪರೀಕ್ಷಿಸಬಾರದು. ಕೆಟ್ಟ ಘಟನೆ ನಡೆಯಿತು ಎಂದು ಜೀವನದ ಪುಸ್ತಕವನ್ನೇ ಮುಚ್ಚಬೇಡಿ. ಕೂಡಲೇ ಹೊಸ ಪುಟ ತಿರುಗಿಸಿ ಹೊಸ ಅಧ್ಯಾಯ ಪ್ರಾರಂಭಿಸಿ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ, ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ. ಹಾಗಾಗಿ ತಪ್ಪನ್ನು ಮನ್ನಿಸಬಹುದು, ಮೋಸವನ್ನಲ್ಲ. ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕುತ್ತಾರೆ, ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ. ನಿಮಗಾಗಿ ಯಾರು ಕಾಯುತ್ತಾರೋ ಅವರಿಗಾಗಿ ಬದುಕಿ, ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸಿ, ನಿಮಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ. ಅಂದುಕೊಳ್ಳುವುದು ಜೀವನವಲ್ಲ,
ಹೊಂದಿಕೊಳ್ಳುವುದು ನಿಜವಾದ ಜೀವನ. ಶ್ರದ್ಧೆ ಜ್ಞಾನವನ್ನು ನೀಡುತ್ತದೆ. ನಮ್ರತೆ ಮಾನವನ್ನು ನೀಡುತ್ತದೆ. ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ. ಯಾವ ವ್ಯಕ್ತಿ ಈ ಮೂರು ಪಡೆಯುತ್ತಾನೋ ಅವನಿಗೆ ಎಲ್ಲಾ ಕಡೆ ಸನ್ಮಾನ ಸಿಗುತ್ತದೆ. ಅಸೂಯೆ ಪಡುವವರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರಿರುವುದಿಲ್ಲ. ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ. ಯಾರು ನನಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನ ಅರ್ಥ ಮಾಡಿಕೊಂಡರೆ ಸಾಕು. ಯಾವ ವ್ಯಕ್ತಿಯು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಮೇಲೆ ಎದ್ದು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸುತ್ತಾನೋ ಅವನಷ್ಟು ಬಲಿಷ್ಠವಾದ ವ್ಯಕ್ತಿ ಯಾರೂ ಇಲ್ಲ. ಅರ್ಥವಾದರೂ ಆಗದಿದ್ದರೂ, ಇಷ್ಟವಿದ್ದರೂ ಇಲ್ಲದಿದ್ದರೂ ಇನ್ನೊಬ್ಬರ ಬಾಳ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯ ಅಷ್ಟೇ. ನಿನ್ನ ಅವಶ್ಯಕತೆ ಮುಗಿದ ಮೇಲೆ ಪುಟವನ್ನು ತಿರುಗಿಸಿಯೇ ಬಿಡುತ್ತಾರೆ. ನಮ್ಮ ಕಷ್ಟಗಳಲ್ಲಿ ಬೇರೆಯವರು ಜೊತೆಗೆ ಇರುತ್ತಾರೆ ಎನ್ನುವುದು ಸಿಹಿ ಸತ್ಯ. ನಮ್ಮ ಕಷ್ಟಗಳಲ್ಲಿ ನಮಗೆ ನಾವೇ ಜೊತೆಯಾಗುತ್ತೇವೆ ಎನ್ನುವುದು ಕಹಿ ಸತ್ಯ. ಈ ಮೂರು ವಿಷಯಗಳಿಗೆ ಕಾಯಬೇಡಿ. ನಿದ್ದೆ ಮಾಡಲು ನಿದ್ದೆ ಬರುವವರೆಗೂ ಕಾಯಬೇಡಿ. ವಿಶ್ರಾಂತಿ ತೆಗೆದುಕೊಳ್ಳಲು ಸುಸ್ತಾಗುವವರೆಗೂ ಕಾಯಬೇಡಿ. ದೇವರನ್ನು ಪ್ರಾರ್ಥಿಸಲು ಕಷ್ಟ ಬರುವವರೆಗೂ ಕಾಯಬೇಡಿ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡುತ್ತದೆ. ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡಿ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಮುನ್ನಡೆಯುತ್ತಿರಬೇಕು. ಆಗುವುದೋ ಆಗುತ್ತಿರುತ್ತದೆ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮನಸ್ಸನ್ನು ಶುದ್ಧಿ ಮಾಡುವುದು ಮೌನ. ದೇಹವನ್ನು ಶುದ್ಧಿ ಮಾಡುವುದು ಸ್ನಾನ. ಬುದ್ಧಿಯನ್ನು ಶುದ್ಧಿ ಮಾಡುವುದು ಧ್ಯಾನ. ಆತ್ಮವನ್ನು ಶುದ್ಧಿ ಮಾಡುವುದು ಪ್ರಾರ್ಥನೆ. ಸಂಪಾದನೆಯನ್ನು ಶುದ್ಧಿ ಮಾಡುವುದು ದಾನ. ಆರೋಗ್ಯವನ್ನ ಶುದ್ಧಿ ಮಾಡುವುದು ಉಪವಾಸ. ಸಂಬಂಧವನ್ನು ಶುದ್ಧಿ ಮಾಡುವುದು ಕ್ಷಮೆ. ಸಕಲ ಪಾಪಗಳನ್ನು ಶುದ್ಧಿ ಮಾಡಿ ಧರ್ಮದ ದಾರಿ ತೋರಿಸುವುದು ಭಗವದ್ಗೀತೆ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರಂತೆ ನಗುತ್ತಿರು, ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಬೀಗಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ. ಈ ಪರಿಸ್ಥಿತಿಯಲ್ಲಿ ಮೌನವಾಗಿರಿ. ನೀವು ಕೋಪಗೊಂಡಾಗ ಮೌನವಾಗಿರಿ. ಜನರು ನಿಮ್ಮ ಮಾತಿಗೆ ಬೆಲೆ ನೀಡದಿದ್ದಾಗ ಮೌನವಾಗಿರಿ. ನೀವು ಜನರ ಮಾತನ್ನು ಕೇಳಲು ಬಯಸಿದಾಗ ಮೌನವಾಗಿರಿ. ಎಲ್ಲರನ್ನೂ ಪ್ರೀತಿಸಿ ಕೆಲವರನ್ನು ಮಾತ್ರ ನಂಬಿ. ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ನೀವು ಯಾರಿಗೂ ಮೋಸ ಮಾಡಿ ಬದುಕಬೇಡಿ. ಯಾರನ್ನೂ ಮೋಸ ಮಾಡಿ ಮೇಲೆ ಬರುವ ಕನಸು ನೀವು ಕಾಣಬೇಡಿ. ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಮಾತ್ರ ಸಿಕ್ಕೇ ಸಿಗುತ್ತೆ. ಭಗವಂತ ನಿಮಗೆ ನೀಡಬೇಕಾದದ್ದನ್ನ ಕೊಟ್ಟೇ ಕೊಡುತ್ತಾನೆ. ಜೀವನದಲ್ಲಿ ಗುರಿ ಇರಬೇಕು, ಆದರೆ ಇನ್ನೊಬ್ಬರ ಮೇಲೆ ಉರಿ ಇರಬಾರದು. ವ್ಯಕ್ತಿಗಳಿಗೂ ಗೌರವ ಕೊಡಬೇಕು, ಬೆಲೆ ಕೊಡಬೇಕು, ಆದರೆ ನಿಮ್ಮ ಯೋಗ್ಯತೆಗೆ ಪಾತ್ರರಾದವರಿಗೆ ಮಾತ್ರ. ಯಾವ ವ್ಯಕ್ತಿ ಎಲ್ಲ ಸಮಸ್ಯೆಗಳಿಗೆ ಬೆಲೆ ಕೊಡುತ್ತಾನೋ, ಗೌರವ ಕೊಡುತ್ತಾನೋ ಆ ವ್ಯಕ್ತಿಗೆ ಜೀವನದಲ್ಲಿ ಬರೀ ಸಿಗುವುದು ಕಣ್ಣೀರು ಮಾತ್ರ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವರ ಜೊತೆ ನೀವು ಸದಾ ಇರಿ. ಬದುಕಿನಲ್ಲಿ ಎಷ್ಟು ಸಂಬಂಧಗಳು ಇವೆ ಅನ್ನುವುದು ಮುಖ್ಯ ಅಲ್ಲ, ಎಷ್ಟು ಸಂಬಂಧಗಳು ನಮ್ಮ ಜೊತೆ ಸಂತೋಷವಾಗಿ ಸ್ಪಂದಿಸುತ್ತಾರೆ ಅನ್ನೋದು ಬಹಳ ಮುಖ್ಯ. ನೀವು ಇನ್ನೊಬ್ಬರ ಸಂತೋಷವನ್ನು ನೋಡಿ ದುಃಖ ಪಡಬೇಡಿ. ಯಾರಿಗೂ ಮೋಸ ಮಾಡಿ ನೀವು ಸಂತೋಷದಿಂದ ಬದುಕಲು ಸಾಧ್ಯವಿಲ್ಲ. ಕಷ್ಟಪಟ್ಟು ನಿಯತ್ತಿನಿಂದ ಪ್ರಯತ್ನಪಟ್ಟು ಕೆಲಸ ಮಾಡಿ. ನಿಮ್ಮ ಆತ್ಮ ಪರಿಶುದ್ಧವಾಗಿರಲಿ. ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಗದೇ ಇದ್ದರೆ ಭಗವಂತ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನಿಮ್ಮ ಸಮಯಕ್ಕಾಗಿ ಕಾಯಿರಿ, ನಿರಾಶೆಗೊಳ್ಳಬೇಡಿ. ಎಲ್ಲಿಯವರೆಗೆ ನಿಮ್ಮ ವಿಚಾರಗಳಿಗೆ ಬದ್ಧರಾಗಿದ್ದೀರೋ, ಪ್ರಾಮಾಣಿಕರಾಗಿದ್ದೀರೋ ಅಲ್ಲಿಯವರೆಗೆ ನೀವು ಸೋಲುವುದಿಲ್ಲ. ನಮ್ಮ ಬದುಕು ಸಮಾಜಕ್ಕೆ ಒಂದು ಸಂದೇಶ. ಅದು ಸ್ಫೂರ್ತಿದಾಯಕವಾಗಿರುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಶ್ರೀಕೃಷ್ಣಂ ಒಂದೇ ಜಗದ್ಗುರು. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಶುಭವಾಗಲಿ. ಧನ್ಯವಾದಗಳು.